ಆಸ್ಥಾನಕ್ಕೆ ಬರುವನಂತೆ. ಯಾರಾದರೂ ಆತನಿಗೆ ಎದ್ದು ನಿಂತು ನಮಸ್ಕರಿಸಿದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾಗುತ್ತದೆ. ಎಚ್ಚರಿಕೆ. ಓಹೋ, ಭೀಷ್ಮ, ದ್ರೋಣ, ಕರ್ಣಾದಿಗಳು ನನಗೆ ಎದ್ದು ನಿಂತು ನಮಸ್ಕರಿಸಿದರೆ ಈ ದುರ್ಯೋಧನನು ತಲೆಯನ್ನು ಎತ್ತದೆ ಸುಮ್ಮನೆ ಕುಳಿತಿರನಲ್ಲ. ಇರಲಿ, ನನ್ನ ಪಾದವನ್ನು ಭೂಮಿಗೆ ಮೆಟ್ಟಿ ಆತನೇ ನನಗೆ ನಮಸ್ಕರಿಸುವಂತೆ ಮಾಡುವೆನು. ಬಾವ, ಸಾರ್ವಭೌಮ ಚಕ್ರವರ್ತಿಯಾದ ನೀವು ನನಗೆ ನಮಸ್ಕರಿಸುವುದೇ? ನೀವು ಹೇಳಿದರೆ ನಾನೇ ನಿಮ್ಮ ಬಳಿ ಬಂದು ನಮಸ್ಕರಿಸುತ್ತಿದ್ದೀನಲ್ಲ. ಛೇ, ಯಾರಿಗೆ ನಮಸ್ಕಾರ? ದಯ ತಪ್ಪಿತು. ಅದರಲ್ಲಿ ಬಂದದ್ದನ್ನ ಬಗಳು. ದುರ್ಯೋಧನ, ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುತ್ತೇನೆ. ನಿನ್ನ ಮಾತಿನಂತೆ ಅವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದಿದ್ದಾರೆ. ಈಗಲಾದರೂ ಅವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ಕೃಷ್ಣ, ಅಂತರಂಗದಲ್ಲಿ ಸಮರದ ಆನಂದವನ್ನಿಟ್ಟುಕೊಂಡು ಬಹಿರಂಗವಾಗಿ ಸಂಧಿ ಮಾಡಲು ಬಂದಿರುವ ನಿನ್ನ ಮಾಯಾತಂತ್ರವನ್ನು ನಾನು ಚೆನ್ನಾಗಿ ಬಲ್ಲೆ. ನನ್ನಿಂದ ಯಾವ ರಾಜ್ಯದ ಪಾಂಡವರಿಗೆ ದೊರಕದು. ಹೊರಡು ಇಲ್ಲಿಂದ. ದುರ್ಯೋಧನ, ಪಾಂಡವರು ನೀವು ಪರಸ್ಪರ ಸಹೋದರರಲ್ಲವೇ? ನಿಮ್ಮಲ್ಲಿ ವೈರತ್ವ ಏಕೆ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ಕೃಷ್ಣ, ರಾಜ್ಯವೆಂದರೆ ಕದ್ದು ತಿನ್ನುವ ಬೆಣ್ಣೆ ಮುದ್ದೆ ಎಂದು ತಿಳಿದುಕೊಂಡಿರುವೆಯಾ? ನನ್ನಿಂದ ಯಾವ ರಾಜ್ಯ ಪಾಂಡವರಿಗೆ ದೊರಕದು. ರಾಜ್ಯ ಬೇಕಾದರೆ ಯುದ್ಧ ಮಾಡಿ ಪಡೆಯಲಿ. ದುರ್ಯೋಧನ, ಸತ್ಯಸಾಧನಾದ ಧರ್ಮರಾಯ, ಜಗಜಟ್ಟಿ ಮಲ್ಲನಾದ ಭೀಮಸೇನ, ಪರಮಶಿವನೊಡನೆ ಹೋರಾಡಿ ಪಾಶುಪತ್ರ ಪಡೆದ ನಮ್ಮ ವೀರ ಅರ್ಜುನ, ಮಾದ್ರಿ ಕುಮಾರನಾದ ನಕುಲ ಸಹದೇವ ಇವರ ಪರಾಕ್ರಮವನ್ನಾದರೂ ನೋಡಿ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ನಿಮ್ಮವರ ಪರಾಕ್ರಮವನ್ನು ಹೊಗಳುವಂತೆ ನಮ್ಮವರ ಪರಾಕ್ರಮವನ್ನು ಹೊಗಳುತ್ತೇನೆ ಕೇಳು. ಈ ಅಖಿಲ ಭರತ ಖಂಡವನ್ನೆಲ್ಲ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ಸಾರ್ವಭೌಮ ಚಕ್ರವರ್ತಿಯಾದ ನಾನು ಆ ಹೊಟ್ಟೆಯಾಗ ಭೀಮನನ್ನು ಸೀಳುವುದಾಗಿ ಶಪಥ ಮಾಡಿರುವ ನನ್ನ ಸಹೋದರ ದುಶ್ಯಾಸನ, ಇನ್ನು ಕರ್ಣ, ಭೀಷ್ಮ, ದ್ರೋಣಾದಿಗಳ ಮುಂದೆ ಆ ಪಾಂಡವರು ಆನೆಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗುವರು. ಎಚ್ಚರಿಕೆ. ದುರ್ಯೋಧನ, 5 ಜನ ಪಾಂಡವರಿಂದ 5 ಗ್ರಾಮವನ್ನಾದರೂ ಕೊಡು. 5 ಗ್ರಾಮ ಬೇಕೇ? ಇಂದು ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಿದೆ. ಅಲ್ಲಿಗೆ ಬೇಕಾದರೆ ಹೋಗಲಿ, ಭಿಕ್ಷೆ ಪಾತ್ರೆ ಕೊಡಿಸುವೇನು. ಭಿಕ್ಷೆ ಬೇಡಲಿ ಅವರು. ಹೋಗಲಿ ದುರ್ಯೋಧನ, 5 ಜನ ಪಾಂಡವರಿಗೆ 1 ಗ್ರಾಮವನ್ನಾದರೂ ಕೊಡು. 1 ಗ್ರಾಮ ಬೇಕೇ? ಒಂದು ಗೋವಿನ ಪಾದದಡಿಯಲ್ಲಿ 1 ಮುಳ್ಳು ಮನೆ ಮುರಿಯುವಷ್ಟು ಜಾಗ ನನ್ನಿಂದ ಆ ಪಾಂಡವರಿಗೆ ದೊರಕದು. ಹೊರಡು ಇಲ್ಲಿಂದ ಸುಮ್ಮನೆ. ದುರ್ಯೋಧನ, ಹಾಗಾದರೆ ಇದೇ ನಿನ್ನ ಕೊನೆಯ ಮಾತೆ? ನಾನಿನ್ನು ಹೊರಡಲೇ? ಹೌದು, ಇದೇ ನನ್ನ ಕೊನೆಯ ನಿರ್ಧಾರ. ಹೊರಡು ಇಲ್ಲಿಂದ. ಸರಿ, ಹಾಗಾದರೆ ನಾನು ಹೊರಡುವೆನು. ಎಲ್ಲಿಗೆ ಹೊರಡುವೆ? ಸಭಿಕರೇ, ಈತನನ್ನು ಹಗ್ಗದಿಂದ ಬಂಧಿಸಿ. ಏನು? ಯಾರು ಬಂಧಿಸುವುದಿಲ್ಲವೇ? ನಾನೇ ಬಂಧಿಸುತ್ತೇನೆ. ಎಲ್ಲೆಲ್ಲೂ ಕೃಷ್ಣ, ಕಪಟಿ, ಮಾಯಾವಿ. ಥ್ಯಾಂಕ್ ಯು, ಧನ್ಯವಾದಗಳು.